ಪುರುಷೋತ್ತಮ ಗೌಡ ಹುಡುಗ ಹೆಸರು, ನಮ್ಮ ಅಣ್ಣನ ಮಗ. ಅವನು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ. 3 ವರ್ಷ ಹಿಂದೆ ಇಲ್ಲಿ ITI ಮಾಡ್ತಾಯಿದ್ದ ಕೋಲಾರಲ್ಲಿ. ಆಗ ಬಸ್ ಸ್ಟ್ಯಾಂಡಲ್ಲಿ ಹುಡುಗರು, ಕಾಲೇಜ್ ಹುಡುಗರೇನೋ ಗಲಾಟೆ ಮಾಡಿಕೊಂಡು ಅವಾಗ ಒಂದು ಸಾರಿ ಕೇಸ್ ಆಗಿತ್ತು. ಕೇಸ್ ಆದಮೇಲೆ ಮತ್ತೆ ಅವನ್ನ ಬಿಡಿಸ್ಕೊಂಬಂದ್ವಿ. ಕೇಸ್ ಈಗಲೂ ನಡೀತಾ ಇದೆ. ಈಗ ಮತ್ತೆ ಅದು ಇಲ್ಲಿ ITI ಮುಗೀತು. ಅರವಿಂದ್ ಟೈಟನಲ್ಲಿ ಅಪ್ರೆಂಟಿಸ್ 1 ವರ್ಷ ಮಾಡ್ದ. 1 ವರ್ಷ ಮುಗಿದ್ಮೇಲೆ 3 ತಿಂಗಳಿಂದ ಜಾಬ್ಗೆ ಹೋಗ್ತಾ ಇದ್ದಾನೆ ಬೆಂಗಳೂರಿಗೆ. ಡೈಲಿ ಟ್ರಾವೆಲ್ ಮಾಡ್ತಾಯಿದ್ದಾನೆ. ಆವಾಗ ಗಲಾಟೆ ಆಗಿದ್ದು ದರ್ಶನ್ ಅನ್ನೋ ಹುಡುಗ ಅವನು ಹೊಡೆದಿದ್ದಾರೆ ಅಂತ ಬಸ್ ಸ್ಟ್ಯಾಂಡಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ನಮ್ಮ ಹುಡುಗ ಮೇಲೆ. ಇನ್ನು ಈ ಥರ 3 ಜನ ಕೋಲಾರ ಕಡೆಯವರು. ಆಮೇಲೆ ಅದು ಕೇಸ್ ಆಯಿತು. ಕೇಸ್ ನಡೀತಾ ಇತ್ತು, ಈಗಲೂ ನಡೀತಾ ಇದೆ. ಹೋದ ತಿಂಗಳು ಕೇಸ್ಗೆ ಹೋಗಿ ಬಂದಿದ್ದ ಅವನು. ಈಗ 3 ತಿಂಗಳಿಂದ ರೆಗ್ಯುಲರಾಗಿ ಬೆಂಗಳೂರು ಕೆಲಸಕ್ಕೆ ಹೋಗಿ ಬರ್ತಾಯಿದ್ದಾನೆ. ಡೈಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದಾನೆ. ಇವರು ಮಂಜುನಾಥ್ ಅನ್ನೋರು, ಅವ್ರ ಮಗ ದರ್ಶನ್ನು, ಮತ್ತು ಸಂಜಯ್ ಅನ್ನೋ ಹುಡುಗ, ಮತ್ತು ಅವ್ರ ಗ್ಯಾಂಗು ಒಂದು 7-8-10 ಜನ ಹಳೇ ದ್ವೇಷ ಇಟ್ಕೊಂಡು ಈಗ ನಮ್ಮ ಹುಡುಗನ್ನ ಈ ಥರ ಮಾಡಿದ್ದಾರೆ. ಇವಾಗ ಇದು 3 ವರ್ಷ ಆಗಿತ್ತು ಸರ್. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 1800300309. 3 ವರ್ಷದಿಂದ ನಾವು ಏನು ರಾಜಿ ಮಾಡ್ಕೊಳ್ಳೋಣ ಅಂತ ಒಂದು 3-4 ಬಾರಿ ಕರೆದಿದ್ದೀವಿ. ಯಾರೋ ದೊಡ್ಡವ್ರ ಹತ್ರ ಮುಂದೆ ಇಟ್ಕೊಂಡು ಕರೆದಿದ್ದೀವಿ. ರಾಜಿಗೆ ಬರಲಿಲ್ಲ. ಅವರು ಯಾವುದೇ ಕಾರಣಕ್ಕೂ ರಾಜಿಗೆ ಬರಲಿಲ್ಲ. ಇದನ್ನು ಹಳೇ ದ್ವೇಷ ಇಟ್ಕೊಂಡು ಅವ್ರು ಮಂಜುನಾಥ್ ಅವರು ಅವ್ರ ಮಕ್ಕಳಿಗೆ, ಅವರು ಜೊತೆಗಾರರಿಗೆಲ್ಲ ಕುಮ್ಮಕ್ಕೆ ಕೊಟ್ಟು ಈ ಥರ ಮಾಡಿದ್ದಾರೆ. ಇವಾಗ ಅವರು ಮೊದಲು ಮಾಜಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಮಾಜಿ ಬೆಟ್ಟಿ ಟೇಕಲ್ಲು. ಮಗನ ಪರಿಸ್ಥಿತಿ ನೋಡಿ ಏನು ಹೇಳೋಣ ಸರ್, ಏನು ಹೇಳೋಣ. ಕೈಗೆ ಬಂದಿದ್ದು ಮಗ ಇಲ್ಲಲ್ಲ ಸರ್ ಇವತ್ತು. ಏನು ಹೇಳೋಣ ಹೇಳಿ. ಅಷ್ಟು ಕ್ರೂರವಾಗಿ ಕೊಂದಿದ್ದಾರೆ, ಈ ಥರ ಮಾಡಿದ್ದಾರೆ. ಒಂದು ಮಾನವೀಯತೆ ಒಂದು ಇಲ್ಲದೇ ಒಂದು ಕ್ರೂರ ಐತೆ ಮೆರೆದು ಈ ಥರ ಮಾಡಿದ್ದಾರೆ. ಹೆಂಗಿದೆ ಸರ್, ಏನಕ್ಕೆ ಆಗ್ತದೆ ಸರ್ ಆ ಥರ ಕ್ರೂರ ದ್ವೇಷ ಏನಕ್ಕಿತ್ತು ಸರ್? ಏನಕ್ಕಿತ್ತು? ಇಲ್ಲ, ಆ ಥರ ಏನಾದರೂ ಇದ್ದಿದ್ರೆ ನಮ್ಮನ್ನು ಕರೆಸಿ ಆದರೂ ಮಾತಾಡ್ಬೋದಿತ್ತಲ್ಲ. ನಾವು ಏನಾದರೂ ಒಂದು ಇದು ಮಾಡ್ತಾಯಿದ್ವಲ್ಲ. ರಾಜಿಗೆ ಕರೆದಿದ್ದೀವಿ ಸರ್ 3 ಬಾರಿ. ದೊಡ್ಡವ್ರ ವ್ಯಕ್ತಿಗಳನ್ನೆಲ್ಲ ಮುಂದಕ್ಕೆ ಹಾಕ್ಕೊಂಡು ಕರೆದಿದ್ದೀವಿ ಸರ್, ಬರಲಿಲ್ಲ ರಾಜಿಗೆ ಬರದೆ ಇವತ್ತು ಈ ಥರ ಕ್ರೂರವಾಗಿ ಕತ್ತರಿಸಿ ಕಲ್ಲು ಬಿಡ ಎಲ್ಲ ಜಜ್ಜಿ ಕಲ್ಲುಗಳಲ್ಲಿ ಸಾಯಿಸಿದ್ದಾರೆ ಸರ್ ಇವತ್ತು. ಇದಕ್ಕೆ ಕಾನೂನು ಕ್ರಮ ನೇರವಾಗಿ ಇದನ್ನು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಸರ್. ಒಂದು 7-8 ಜನ ಮೇಲ್ಪಟ್ಟಿರ್ತಾರೆ ಸರ್ ಅವ್ರ ಗ್ಯಾಂಗು. ಅದೇ ಅವ್ರ ಮಂಜುನಾಥ್ ಅವರು, ಅವ್ರ ಮಗ, ಮತ್ತು ಇನ್ನೊಂದು ಹುಡುಗ ಸಂಜಯ್, ಅದರ್ಸ್, ಅವ್ರ ಗ್ಯಾಂಗು. ಇಷ್ಟು ಜನ ಇದ್ದಾರೆ ಸರ್. ಇವರಂತೂ ಕನ್ಫರ್ಮ್ ಸರ್. ಅವರು ಎಲ್ಲ ಲೋಕಲ್ಲೇ ಸರ್. ಇಲ್ಲ ಸರ್, ಎಲ್ಲ ಕರೆಸಿ ಮಾತಾಡಿ ಅವ್ರನ್ನ ಎಲ್ಲ ಹಿಡಿತೀವಿ, ಆದಷ್ಟು ಬೇಗ ಹಿಡಿತೀವಿ ಅಂತ ಹೇಳಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಅವ್ರ ಕಡೆಯಿಂದ ಏನು ತೊಂದರೆ ಇಲ್ಲ. ಇನ್ನು ನಮಗೇನು ಇದುವರೆಗೂ ಏನು ಮಾಹಿತಿ ಹೇಳಿಲ್ಲ ಸರ್. ಇಂಥವ್ರಿಗೆಲ್ಲ ಬಿಡಬೇಕಾ ಸರ್? ಇಂಥವ್ರಿಗೆ ಬಿಡಬೇಕಾ? ಕಾನೂನೇ ಹೇಳ್ಬೇಕು ಸರ್. ಇದಕ್ಕೆ 24 ವರ್ಷ ಸಾಕಿದ್ದೀವಿ. ಈಗ ದುಡಿಯೋಕ್ಕೆ ಹೋಗಿದ್ದ ಮಗ ಕೈ ಇಲ್ವಲ್ಲ ಸರ್ ಇವತ್ತು. ಹೌದು ಸರ್, ಸಾಯಂಕಾಲ 6:30 ಟ್ರೈನ್ ಇಳ್ದಿದ್ದಾನೆ ಸರ್. ಟ್ರೈನ್ ಇಳಿದ್ಬಿಟ್ಟು ಹಂಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅವನು 10 ನಿಮಿಷದಲ್ಲಿ ಕೊಲೆ ಮಾಡಿಬಿಟ್ಟಿದ್ದಾರೆ ಸರ್. ಯಾವುದೂ ಇಲ್ಲ ಸರ್. ಒಂದು ತಂಟೆ ತಕರಾರು ತೀಟೆ ಯಾವುದೂ ಇಲ್ಲ ಸರ್. ಕೆಲ್ಸಕ್ಕೆ ಹೋಗಿ ಬಂದರೆ ಮನೇಲಿ ಇರ್ತಾಯಿದ್ದ, ಮನೆ ಬಿಟ್ಟು ಹೊರಗಡೆ ಹೋಗ್ತಿರಲಿಲ್ಲ. ಹೊರಗಡೆ ಹೋಗ್ಬೇಕಾದ್ರೂ ನಮ್ಮನ್ನು ಕೇಳಿ ಹೋಗ್ತಾಯಿದ್ದ. ಮಾಲೂರಲ್ಲಿ ಟ್ರೈನಲ್ಲಿ ಬರಬೇಕಾದ್ರೆ ಫೋನ್ ಮಾಡಿದ್ದೇನೆ ಸರ್ ಮನೆಗೆ. ನನ್ನ ತಮ್ಮ ಇನ್ನೊಬ್ಬಿದ್ದಾನೆ ಮಗ, ಅವ್ನು ಟೇಕಲ್ಲಿ ಬರ್ತಾಯಿದ್ದೀನಿ ಕರ್ಕೊಂಡು ಹೋಗೋ ಅಂತ. ಅವ್ನು ಟೇಕಲ್ಗೆ ಹೋಗೋಷ್ಟೊತ್ತಿಗೆ ಅವನು ರೈಲ್ವೆ ಟ್ರ್ಯಾಕಿಂದ ಇಳಿದು ದಾರಿಗೆ ಬರ್ತಾನೆ. ದಾರಿಗೆ ಬರೋಷ್ಟೊತ್ತಿಗೆ ಆ ಜಾಗದಲ್ಲಿ ನೋಡ್ಕೊಂಡು ಇದ್ದೋಗ್ಬಿಟ್ಟಿದ್ದಾರೆ ಇವನು. ಅವರು ಟ್ರ್ಯಾಕಿಂದ ಹಿಂದೆ ದಾರಿನಲ್ಲಿ ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಸಂತೆಗೆಟ್ ಕಡೆ. 3 ಬಸ್ ಸ್ಟ್ಯಾಂಡಲ್ಲಿ ಯಾರೋ ಕಿಡಿಗೇಡಿಗಳು, ಅವರು ಕೋಲಾರನವರು ಯಾರೋ ಹೊಡೆದಾಡಿರೋ ಸರ್. ಯಾವುದೋ ಹುಡುಗಿ ಗಲಾಟೆ ಅಂತೆ. ಕೋಲಾರದಲ್ಲಿ ಕೋಲಾರ ಪಕ್ಕದಲ್ಲಿ ಅರಳ್ಳಿ ಅಂತ ಒಂದು ಗ್ರಾಮ ಇದೆ ಸರ್. ಆ ಗ್ರಾಮದವರು ಮತ್ತು ಇವರು ನಮ್ಮ ಟೇಕಲ್ಲವರು, ಇವರು ಹೊಡೆದಾಡಿರೋದು ಮಧ್ಯದಲ್ಲಿ. ಬಸ್ ಸ್ಟ್ಯಾಂಡಲ್ಲಿ CC ಕ್ಯಾಮ್ರಾದಲ್ಲಿ ಇವನು ಇದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಇವನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದರು ನಮ್ಮ ಪೊಲೀಸರು, ಕೋಲಾರ ಟೌನ್ ಸ್ಟೇಷನ್ ಪೊಲೀಸು. ಆಮೇಲೆ ಅವಾಗ ಬಂದು ಎಲ್ಲ ವಿಚಾರ ಮಾಡಿದ್ವಿ. ಇವನು ಅದರಲ್ಲಿ CC ಕ್ಯಾಮ್ರಾದಲ್ಲಿ ಇದ್ದಾನೆ ಅಂತ ಹೇಳಿದ್ರು.
ಸರಿ ಆಯಿತು, ಕೇಸ್ ಮಾಡಿದ್ರು, ಮತ್ತು ಬೇಲ್ ಕೊಡಿಸಿದ್ವಿ. ಮತ್ತು ಅವನ ಎಜುಕೇಷನ್ ಇತ್ತು, ಐ ಟಿ ಐಯಿಂದ 4 ತಿಂಗಳಿತ್ತು, 4 ತಿಂಗಳು ಐ ಟಿ ಐ ಮುಗೀತು. ತಿರುಗಿ ಇಲ್ಲಿ ಬೇಡ ಅಂತ ಬೆಂಗಳೂರಿಗೆ ಹಾಕ್ಬಿಟ್ಟಿವಿ ಸರ್. ಅವನು ಅರವಿಂದ್ ಟೊಯೋಟೋ ಬಿಡದಿನಲ್ಲಿ ಇದೆಯಲ್ಲ ಸರ್, ಅಲ್ಲಿ ಅಲ್ಲಿ ಅಪ್ರೆಂಟಿಸ್ ಮಾಡೋಕ್ಕೆ ಅಂತ ಅಲ್ಲಿ ಹಾಕಿದ್ವಿ. 1 ವರ್ಷ ಅಲ್ಲೇ ಇದ್ದ ಸರ್ ಅವನು. ಬರೀ ಈಗಾಗಲೇ ಬಂದು 3 ತಿಂಗಳಾಗಿದೆ ಸರ್ ಇಲ್ಲಿ ಮನೆಗೆ ಬಂದು 3 ತಿಂಗಳಿಂದ ಕೆಲಸಕ್ಕೆ ಹೋಗಿ ಬರ್ತಾಯಿದ್ದಾನೆ ಅಷ್ಟೇ. ಈ ಥರ ಮಾಡಿದ್ದಾರೆ.